ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪಕ್ಷ ಸೇರ್ಪಡೆಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು, ರೆಡ್ಡಿ ಬಿಜೆಪಿ ಸೇರ್ಪಡೆ ಫಿಕ್ಸ್ ಆಗ್ತಾ ಇದ್ದಂತೆ ಕೆಆರ್ಪಿಪಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆಯಂತೆ. ಪಕ್ಷದ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಬೆಂಗಳೂರಿನ ಪಾರಿಜಾತ ನಿವಾಸದಲ್ಲಿ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ರೆಡ್ಡಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಸಭೆ ಕರೆದಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಗದಗ, ವಿಜಯನಗರ ಜಿಲ್ಲೆಗಳ ರೆಡ್ಡಿ ಪ್ರಮುಖ ಬೆಂಬಲಿಗರು ಈ ಸಭೆಗೆ ದೌಡಾಯಿಸಿ ಭಾಗಿಯಾಗಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ತಮ್ಮ ಬೆಂಬಲಿಗರಿಗೆ, ತಮ್ಮ ಆಪ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ ಬಿಜೆಪಿ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸರಿಸುಮಾರು ಮಧ್ಯಾಹ್ನ 1 ಗಂಟೆ, ಆ 1 ಗಂಟೆಯ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಆಪ್ತರಿಗೆ, ಅವರ ಬೆಂಬಲಿಗರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ ಈ ಮೂಲಕ ಜನಾರ್ದನ ರೆಡ್ಡಿ ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ಇವತ್ತು ಫೈನಲ್ ಆಗ್ಬಿಟ್ರೆ ನಾಳೆ ಅಥವಾ ನಾಡಿದ್ದು ಪಕ್ಷ ಸೇರ್ಪಡೆಯೂ ಕೂಡ ಬಹುತೇಕ ನಿಶ್ಚಿತ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಹಿಂದೆಯೂ ಕೂಡ ಬಹಳ ಸಲ ಪ್ರಯತ್ನ ಪಟ್ಟಿದ್ರು ಪಕ್ಷ ಸೇರ್ಪಡೆಗೆ, ಬಟ್ ಬಿಜೆಪಿ ಹೈಕಮಾಂಡ್ ಅವರ ಪಕ್ಷ ಸೇರ್ಪಡೆಗೆ ನಿರಾಕರಿಸಿತ್ತು. ಬಟ್ ಈಗ ಅನಿವಾರ್ಯ ಆಗಿರೋದ್ರಿಂದ ಪಕ್ಷ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಿಜೆಪಿ ಹೈಕಮಾಂಡ್ ನಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಇದ್ದಾರೆ. ಬಸವರಾಜ್, ಇದು ಮೊದಲಲ್ಲ, ಜನಾರ್ದನ ರೆಡ್ಡಿ ಅವರು ಈ ಹಿಂದೆ ವಿಧಾನಸಭೆಯಲ್ಲಿ ಅವರು ಕೆಆರ್ಪಿಪಿ ಪಕ್ಷ ಕಟ್ಟಿ ಸ್ಪರ್ಧೆ ಮಾಡೋಕ್ಕೂ ಮುಂಚೆಯೂ ಕೂಡ ಪಕ್ಷ ಸೇರ್ಪಡೆಗೆ ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಸ್ವತಃ ಬಿಜೆಪಿ ಹೈಕಮಾಂಡ್ ಅದನ್ನ ನಿರಾಕರಿಸಿತ್ತು ಅನ್ನುವಂತಹ ವಿಚಾರ ಕಾರಣ ಅವರ ಮೇಲೆ ಇರುವಂತಹ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಇದೆ. ಏನೆಲ್ಲ ಲೆಕ್ಕಾಚಾರ, ಮಧ್ಯಾಹ್ನ 1 ಗಂಟೆಯ ಸಭೆಯಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು ಬಸವರಾಜ್? ಖಂಡಿತ ಶ್ರುತಿ, ಸಾಕಷ್ಟು 10-12 ವರ್ಷಗಳ ಕಾಲ ಅವರು ರಾಜಕೀಯ ಏನು ಸನ್ಯಾಸತ್ವದಲ್ಲಿದ್ದರು. ಸಾಕಷ್ಟು ಪ್ರಯತ್ನವನ್ನು ಬಿಜೆಪಿ ಪಕ್ಷಕ್ಕೆ ಸೇರುವಂಥ ಪ್ರಯತ್ನವನ್ನು ಮಾಡಿದರು. 2018ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಅಮಿತ್ ಶಾ ಅವರನ್ನು ಪ್ರಯತ್ನಪಟ್ಟು ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದರು, ರೆಡ್ಡಿ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ, ಅವ್ರಿಗೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು 2018ರ ವಿಧಾನಸಭಾ ಚುನಾವಣೆಯನ್ನು ಹೇಳಿದರು. ಆ ಬಳಿಕ 2023ರ ವಿಧಾನಸಭಾ ಚುನಾವಣೆ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ ಅವರು ಬಿಜೆಪಿಯನ್ನು ಸೇರಿ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ಬಿಜೆಪಿ ಹೈಕಮಾಂಡ್ ನಾಯಕರಲ್ಲಿ ಒಲವನ್ನು ವ್ಯಕ್ತಪಡಿಸಿದ್ರು. ಆಗಲೂ ಕೂಡ ಬಿಜೆಪಿ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಸೊಪ್ಪು ಹಾಕುವಂಥ ಕೆಲಸವನ್ನು ಮಾಡಿರಲಿಲ್ಲ. ಹೀಗಾಗಿ ಅದಕ್ಕೆ ಬಂಡೆದ್ದು ಕೆಆರ್ಪಿಪಿ ಪಕ್ಷವನ್ನು ಕಟ್ಟುವ ಮೂಲಕ ಒಂದು ಸೆಡ್ ಹೊಡೆಯುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದರು. ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಒಂದು ಸ್ಪರ್ಧೆ ಮಾಡುವ ಮೂಲಕ ಅಲ್ಲಿ ಬಿಜೆಪಿಯ ಒಂದಷ್ಟು ಮತಗಳನ್ನು ಕೀಳುವಂಥ ಕೆಲಸ ಮಾಡಿದರು. ಅದು ಕಾಂಗ್ರೆಸ್ಗೆ ವರದಾನ ಆಯಿತು. ಆಗ ಬಿಜೆಪಿ ಹೈಕಮಾಂಡ್ ಕೂಡ ಒಂದಷ್ಟು ಮನವರಿಕೆ ಆಯಿತು, ಇವರು ನಮಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಡ್ಯಾಮೇಜ್ ಆಗುತ್ತೆ, ಈಗ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗೋದಂತೂ ಪಕ್ಕ ಅನ್ನುವಂಥ ಮತ್ತು ಮನವರಿಕೆ ಆಗಿದೆ. ಯಾಕಂದರೆ ಈ ಕಳೆದ 1 ತಿಂಗಳಿಂದ ರಾಜ್ಯಸಭೆ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಇದೇ ರೆಡ್ಡಿ ಅವರು ಹೋಗಿದ್ರು. ಮತ್ತೆ ಅವಕಾಶ ತಪ್ಪು ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಖುದ್ದು ಅಖಾಡಕ್ಕೆ ಇಳಿದೀಗ ರೆಡ್ಡಿ ಅವರ ಮನವೊಲಿಸುವಂಥ ಕೆಲಸ ಆಗಿದೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಆರ್ಪಿಪಿ ಪಕ್ಷದ ಒಂದು ಸಭೆ ಇದೆ. ಸಭೆ ಬಳಿಕ ಆದಂಥ ಅಂತಿಮ ನಿರ್ಧಾರ ಯಾವತ್ತು ಎಲ್ಲಿ ಸೇರ್ತಾರೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.